ORS ಜೀವನ ಉಳಿಸುವ ಪ್ರಾಡಕ್ಟ್ ಆದ್ರೆ ಅದೇ ಇವತ್ತು ದೊಡ್ಡ ವಿಷ ಆಗಿದೆ. 1971 ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಮಧ್ಯ ಬಾಂಗ್ಲಾದೇಶ ಅಲ್ಲಿ ಒಂದು ಭಯಂಕರ ರೋಗನ ಸ್ಪ್ರೆಡ್ ಆಯಿತು. ಸೊ ಜನರಿಗೆ ಕುಡಿಯಕ್ಕೆ ಕ್ಲೀನ್ ನೀರ್ ಇರ್ಲಿಲ್ಲ. ಆವಾಗ ಜನರದು ಬಾಡಿ ಡಿಹೈಡ್ರೇಟ್ ಆಗಿ ಮತ್ತೆ ಇದರಿಂದ 5,000ಕ್ಕಿಂತ ಜನದು ಡೆತ್ ಆಗಿದೆ. ಇದನ್ನ ಡಾಕ್ಟರ್ ದಿಲೀಪ್ ಮಹಾಲನ ನೋಡಿ ನೀರ್ ಜೊತೆ ಸಕ್ಕರೆ ಮಿಕ್ಸ್ ಮಾಡಿ ಜನರಿಗೆ ಕೊಟ್ರು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಡ್ರಿಂಕ್ ಇಂದ ದೇಹದಲ್ಲಿ ನೀರ್ ಅಬ್ಸರ್ವೇಷನ್ ಚೆನ್ನಾಗ್ ಆಗ್ತಾ ಇದೆ. ಆಮೇಲೆ ಅವರು ಬೇಕಿಂಗ್ ಸೋಡಾ, ಗ್ಲೂಕೋಸ್ ಮತ್ತೆ ಸಕ್ಕರೆಯಿಂದ ಒಂದು ಡ್ರಿಂಕ್ ತಯಾರು ಮಾಡಿ ಎಲ್ಲರಿಗೆ ಕುಡಿಸ್ತಾರೆ. ಮೊದಲು ಈ ರೋಗ ಇಂದ 30% ಜನ ಸತ್ತ ಇದ್ದಿದ್ದು ಈ ಸೊಲ್ಯೂಷನ್ ಡ್ರಿಂಕ್ ಮಾಡಿ ಅದು 3%ಗೆ ಬಂತು. ಆ ಸಮಯದಲ್ಲಿ ಈ ಡ್ರಿಂಕ್ ಜೀವನ ಕೊಡುವ ಒಂದು ಅಮೃತ ತರ ಇತ್ತು. 1978 WHO ಇದಕ್ಕೆ ORS ಅಂತ ಹೆಸರು ಕೊಟ್ಟಿ ಮತ್ತೆ ಎಲ್ರಿಗೂ ಇದು ಕೊಡಿಸಬಹುದು ಅಂತ ಅಪ್ರೂವ್ ಮಾಡ್ತಾರೆ. ಮತ್ತೆ ಇದು 20th ಸೆಂಚುರಿದು ಒನ್ ಆಫ್ ದಿ ಬೆಸ್ಟ್ ಇನ್ವೆನ್ಷನ್ ಅಂತ ಕೂಡ ಹೇಳ್ತಾರೆ. ಆದ್ರೆ ಇವತ್ತು ಇದು ದೊಡ್ಡ ಸಂಪಾದನೆ ಮಾಡೋದು ವ್ಯಾಪಾರ ಆಗಿದೆ. ಕಂಪನಿ ORS ಲೇಬಲ್ ಹಾಕಿ ಬರೀ ಶುಗರ್ ಶರ್ಬತ್ ಮಾತ್ರ ಸೇಲ್ ಮಾಡ್ತಿದ್ದಾರೆ. ಇವತ್ ನೀವು ನೋಡಬಹುದು ತುಂಬಾ ಕಂಪನೀಸ್ ORS ಹೆಸರಲ್ಲಿ ಬರೀ ಸಕ್ಕರೆ ಮಾತ್ರ ಕೊಡ್ತಿದ್ದಾರೆ. ಈ ಎಲ್ಲ ವ್ಯಾಪಾರ ವಿರುದ್ಧ ಡಾಕ್ಟರ್ ಶಿವರಾಜ್ನಿ ಸಂತೋಷ್ 8 ವರ್ಷ ಹಿಂದೆನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಫೈಟ್ ಮಾಡ್ತಿದ್ದಾರೆ. ಇವರು ಒಂದು ದೊಡ್ಡ ಹೋರಾಟ ಮಾಡಿ ORS ಹೆಸರಲ್ಲಿ ಸುಳ್ಳು ಸೇಲ್ ಮಾಡ್ತಾ ಇರುವ ಕಂಪನೀಸ್ ಮೇಲೆ ಇವತ್ತು ಅವರು ಫೈನಲಿ ಗೆಲ್ಲಿದ್ದಾರೆ. FSSAI ಎಲ್ಲ ORS ಲೇಬಲ್ ಡ್ರಿಂಕ್ಸ್ ಮೇಲೆ ಬ್ಯಾನ್ ಹಾಕಿದೆ. ಇವತ್ತು ನಿಮ್ಗೆ ಬರೀ WHO ಫಾರ್ಮುಲಾ ಹಾಗೆ ಒರಿಜಿನಲ್ ORS ಮಾತ್ರ ಸಿಗುತ್ತೆ. ಇದು ತುಂಬಾ ಒಳ್ಳೆ ವಿಷಯ. ನೀವು ಕೂಡ ನೋಡಬಹುದು ಡಾಕ್ಟರ್ ಸಂತೋಷ್ ಎಷ್ಟು ಖುಷಿ ಪಡ್ತಿದ್ದಾರೆ. ಇವ್ರ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಇದೇ ತರ ವಿಡಿಯೋಸ್ ನೋಡಕ್ಕೆ ನಮ್ಮ ಪೇಜ್ ನ ಫಾಲೋ ಮಾಡಿ.